ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಹೊಡಿಸ್ಯಾಗರ್ ಮಜ್ಜಿ ಏನ್ರಿ ಏನ್ ಹೇಳ್ಬೇಕು RCB ಟೀಮಿನ ಬಗ್ಗೆ. ಒಂದ್ ಸೈಡ್ ಬ್ಯಾಟಿಂಗ್ ಗಿಪ್ 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 ಹೊಡ್ಯಾಕ್ ಕೂತಾರ, ಈಚೆಗ್ ಒಂದ್ ಸೈಡ್ ಗಿಪ್ 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 ವಿಕೆಟ್ ತೆಗಿಯಾಕತ್ತಾರ. ನಮ್ಮ RCB ನೋಡ್ರಿ ಎಂತ ಬ್ಯಾಟಿಂಗ್ ರೀ ಅವ್ರು. ನಾವ್ ಅನ್ಕೊಂಡಿದ್ವಿ ಹಿಂಗ್ ಹೊಡಿತಾರಂತ. 10 ಓವರಿಗೆ ಬರೀ 93 ರನ್, ಇನ್ನು 10 ಓವರಿಗೆ 160 ರನ್ ಹೊಡ್ದಾರ ಇವ್ರ. ಏನ್ ಬ್ಯಾಟಿಂಗ್ ಆಡಕತ್ತಾರ ಏನ್ ಬಾಲ್ ಹಾಕ್ಯಂದ್ ಹೊಡ್ಯಾಕತ್ತಾರ ಇವ್ರು ತಿಳಿಯವಲ್ದ ಬಿಟ್ಟದ್ ನಮಗೆ. ನಾವು ಕೊಹ್ಲಿ ಕಾಕ 28 ರನ್, ಅವನ ಕಡಿಮೆ ಸ್ವಲ್ಪ ರನ್ ಹೊಡೆದಿದ್ರ ಅವ. ಈ ಕಡೆ 46 48 50 ಬ್ಯಾಕ್ ಟು ಬ್ಯಾಕ್ ಹೊಡೆದನ್ರಿ ಹಾಫ್ ಸೆಂಚುರಿ. ಮಾತ್ರ ಇವತ್ತು ಮ್ಯಾಚ್, ಈ ಕಡೆ ಮ್ಯಾಚ್ ನೋಡ್ಬೇಕು, ಈ ಕಡೆ ಖುಷಿ ಪಡ್ಬೇಕು, ಈ ಕಡೆ ಅಳಬೇಕು. CSK ಹಿಂಗಾಗೈತಂತ ಹಣೆಬ. ಈ ಕಡೆ ನಮ್ದ್ರದಾಗಿನ ವಿರಾಟ್ ಕೊಹ್ಲಿ 50 ರನ್ ಹೊಡೆದಿಲ್ಲ, ಈ ಕಡೆ ಕಾಂಬೋಜು 50 ರನ್ ಹೊಡೆಸ್ಕೊಂಡ್ಬಿಟ್ಟಾನ. ನಮ್ಗೆ ಇವತ್ತು ಮಾತ್ರ ಖೇಂಡಿ ಕಡಲ ಮ್ಯಾಚ್ ಆಗೈತಿ. ಇವತ್ತ ಮ್ಯಾಚ್ ನಾವು ತಲೆ ಹಾಪ್ ಆಗೈತಿ ಇವತ್ತು ಮ್ಯಾಚ್ ನೋಡಿ ನೋಡಿ. ನಮಗ ಮ್ಯಾಚ್ ಚಾಲಾಗಿಲ್ಲ ಇನ್ನ. ಅವನು ಏನ್ ನಮ್ಗ್ ಒಂದ್ ಸೈಡ್ ಮ್ಯಾಚ್ ಮುಗಿದ್ಬಿಟ್ಟಿತ್ತ. ನಮ್ಮನೆ ಬ್ಯಾಟಿಂಗ್ ಆಡ್ಯಾರ ನಮ್ಮ RCB ದವ್ರು. ಒಬ್ಬೊಬ್ರು ನಾವು 8 7 6 ಹೊಡೆದಾರ. ಇನ್ನ ಏನ್ ಬೇಕ 8 6. ಒಂದ್ ಅಂಕರು ಸ್ಟೇಡಿಯಂ ಬಿಟ್ಟು ಹೊರಗ ಹೋಗೈತಿ ಬಾಲ್. ನನಗಂಕರು ಬಾಳ ಅಂದ್ರೆ ಬಾಳ ಖುಷಿ ಆಗಿದೆ. ಅದು ಪ್ರಾಕ್ಟೀಸ್ ನಾಗ ಮಾಡಿದ ಬಾಲ್ ಮ್ಯಾಚ್ ನಾಗ ರಿಯಲ್ ಆಗಿ ಹೊಡೆದ. ಅವನು ತಿಂಡಿ ಅವನು CSK ಟೀಮ್. ಅದ್ರ ಜೋಡಿ ನಾವು ಮ್ಯಾಚ್ ಸೋಲ್ಬಾರ್ದು. ಅದ್ರ ಜೋಡಿ ಹುಚ್ಚನ ಹೊಡೆದಂಗ್ ಹೊಡೆದಿವಲ್ರಿ ಅಪ್ಪ. 250 ರನ್ ಸ್ವಲ್ಪ ಅದು 250. ಈ IPL ದಾಗ ಎಷ್ಟು ರನ್ ಈಗ ಈ ಸೀಸನ್ಯಾಗ. ಇನ್ನು ಒಂದ್ ಸೈಡ್ ನೋಡ್ರಿ ಖೇಂಡಿ ಕಡಲ ಬ್ಯಾಟಿಂಗ್. ಅವನು ಸ್ಟಾರ್ಟಿಂಗ್ ಏನಾಗೈತೆ ನಾವು ಪಿಚ್ಚಿಗೆ ಮಂತ್ರ ಮಾಡ್ಯಾರ ಅಂತಿನ. ಬಾಲ್ ಹೋಗವು ಬೌಂಡ್ರಿಗೇರ್ ನಿಂದ್ರು, ಬಾಲ್ ಹೋಗವು ಬೌಂಡ್ರಿಗೇರ್ ನಿಂದ್ರು. ನಮ್ದಾರೆ ತಲೆ ಕೆಡಕಾತ್ ಬಿಟ್ಟೈತಿ ಏನ್ ಮಾಡ್ಬೇಕಂತ. ಈಚೆ ವಿರಾಟ್ ಕೊಹ್ಲಿ ಕಾಕ ಹೊಡ್ಯಾಕ್ ಟ್ರೈ ಮಾಡಕತ್ತಾನ, ಅಷ್ಟು ಬೌಂಡ್ರಿಗೇರ್ಗೆ ನಿಂದಿರ್ತಾವ. ಸಾಲ್ಟ್ ಹೊಡಿತಾನ, ಅಷ್ಟು ಬೌಂಡ್ರಿಗೇರ್ಗೆ ನಿಂದಿರ್ತಾವ. ಕಲಿ ನಮ್ಮದು ಮಾತ್ರ ಇವತ್ತು ನಿಚ್ಚಳಾಗ ಏನ್ ಇವತ್ತು ನಮ್ಮನೆ ಹೊಡ್ಸ್ಕೊಂಡ್ರಿ. ಒಂದ್ ಸೈಡ್ ನೋಡಿದ್ರು ವಿರಾಟ್ ಕೊಹ್ಲಿ ಕ್ಯಾಚ್ ಬಿಟ್ರು ಶಿವಮ್ ದುಬೆ ಬಿಟ್ಟ. ಹೇಳ್ತೀನಿ ಮಗ, ನೆಕ್ಸ್ಟ್ ಬಾಲ್ 6. ನೋ ಲುಕ್ ಶಾಟ್. ವಿರಾಟ್ ಕೊಹ್ಲಿ ಇದ್ದ ನೋಡೋದು ನಾವು ರೇರ್ ಅಂತಾವ್. ನೋ ಲುಕ್ ಶಾಟ್ ಹೊಡೆದ. ಇದನ್ನಂಗಾದ್ರ ನೆಲಕ್ ಹೊಡೆದ್ರು ಬರೀ ಬೌಂಡ್ರಿ ನಿಂದ್ರಕತ್ತಾವ. ಸೀದಾ ಹ್ಯಾಚ ಹೊಡಿತಂತ ಒಂದೇದ 6 ಹೊಡೆದ ನಮ್ ವಿರಾಟ್ ಕೊಹ್ಲಿ. ಯಾವಾಗ ನಮ್ ವಿರಾಟ್ ಕೊಹ್ಲಿ 6 ಹೊಡೆದಾನ ಅಲ್ಲಿದ ಚಾಲು ಆತ್ ನೋಡ್ರಿ. 6 ಗಳು ಸೂರ್ಯಮಳೆನ ಚಾಲು ಆತ್. ವಿರಾಟ್ ಕೊಹ್ಲಿ 28 ರನ್ ಹೊಡೆದ. 28 ರನ್ ಆಗಿಂದ ಬಂದಂತ ಬ್ಯಾಟಿಂಗ್ ಲೈನ್ ಅಪ್ ಏನೈತ್ಲಾ, ಒಂದ್ ಸೈಡ್ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ರ ಎಲ್ಲರು. ಅಲ್ಲಿ ನೋಡಿದ್ರಪ್ಪ ಅಂದ್ರೆ ಫಿಲಿಪ್ ಸಾಲ್ಟ್ ಏನ ಬ್ಯಾಟಿಂಗ್. 30 ಬಾಲಿ 46 ರನ್ ಹೊಡೆದ. ಖೇಂಡಿ ಕಡಲ ಬ್ಯಾಟಿಂಗ್ ಅದ, ಗೆಚ್ಚಿಗಿಲಿ ಬ್ಯಾಟಿಂಗ್. ಏನ್ ಹೇಳ್ಬೇಕು, ಬ್ಯಾಟಿಂಗ್ ಮೆಚ್ಚಬೇಕಲ್ಲ. ನಮ್ಮ RCB ಯಾವಾಗ ಬ್ಯಾಟಿಂಗ್ ಆಡಕ್ ಬರ್ತಾವ ನಾವು ಫುಲ್ ಸಪೋರ್ಟ್ ಅವ್ರಿಗೆ. ಬ್ಯಾಟಿಂಗ್ ಮಾತ್ರ ಮಸ್ತ್ ಅಡ. ಫಿಲಿಪ್ ಸಾಲ್ಟ್ ಔಟ್ ಆಗ್ಯಾರ. ಅವ್ರ ಪಾಟಿದಾರ್ ಕಾಕ ಏನ್ ನಮ್ಗೆ ಏನ್ ಹೇಳಕತ್ತ, ಬ್ಯಾಕ್ ಟು ಬ್ಯಾಕ್ ಹಾಫ್ ಸೆಂಚುರಿ ಹೊಡೆದಾನ ಇವತ್ತ ಪಡಿಕಲ್. ನಮ್ RCB ಹುಲಿ, ನಮ್ ಕರ್ನಾಟಕದ ಹುಲಿ ಅದ. ಅದಿನ್ನ ಹೊಡಿಲಿ ನಡೀತೈತಿ ನಮ್ಗೆ. ಏನ 6 ಏನ 4 5 4 4 6 ನೋಡ್ಬೇಕು ನಾವಪ್ಪನ. ಒಂದೇ ಇನ್ನಿಂಗ್ಸಿಗೆ 18 6 ಬಂದು 18 ಸ್ವಲ್ಪ ಅದು 18 6. ಇನ್ನು ಪಾಟಿದಾರ್ ಪಾಟಿದಾರ್ ಏನು 6. ಪಾಟಿದಾರ್ ಆಫ್ ಸೈಡ್ ಹೊಡಿತಾನೆ, ಈ ಕಡೆ ಹೊಡಿತಾನೆ, ಆ ಕಡೆ ಎಲ್ಲ ತಂಗ ಹೊಡೆದಾನ ಇವತ್ತವ. ಪಾಟಿದಾರ್ ಒಂದ್ ಸೈಡ್ ಹೊಡ್ಯಾಕ ಕುಂತ್ರ ಅಂದ್ರ ಪಾಟಿದಾರ್ ಹೇಗಾಕ ನಿಂದ್ರ ಅಂತೇಳಿ ಟಿಮ್ ಡೇವಿಡ್ ಚಾಲು ಮಾಡ್ಕೊಂಡ್ ನೋಡ್ರಿ. ಇನ್ನ ನಮ್ಮ ಹುಲಿಗಳು ಬಂದಿಲ್ಲ, ಜಿತೇಶ್ ಶರ್ಮಾ ಬಂದಿಲ್ಲ, CSK ಹಪ್ಪ ಅಂತಾನೆ ಫೇಮಸ್ ಆದವ್ ಶಪಡ್ ಕಾಕ ಬಂದಿಲ್ವ ಯಪ್ಪ. ಇನ್ನು ಬಗನ ಅವ ಬಂದಿದ್ರ, ಅವ್ರಿಬ್ರು ಬಂದಿದ್ರ 300 ರನ್ ಮ್ಯಾಲೆ ಹೊಡಿತಿದ್ರು. ತಲೆ ಕೆಟ್ಟ ಬಿಟ್ಟೈತಿ RCBಗೆ. ಎಲ್ಲಾರು RCB ವಿರುದ್ಧ 300 ರನ್ ಹೊಡಿತೀವಿ ಅಂತಂದ್ರೆಲ್ಲರೂ ಮನಿಗ್ ಹೊಂಟ್ರ. ಇವ್ರ 300 ರನ್ ಟಚ್ ಚಕ್ಕರ್ ಅಂತ ಮಾಡಿದ್ನ. ಸೊ ಇನ್ನ 2 ಹುಲಿಗಳು ಬಂದಿಲ್ಲ, ಜಿತೇಶ್ ಶರ್ಮಾ ಬಂದಿಲ್ಲ, ಶಪಡ್ ಕಾಕ ಬಂದಿಲ್ಲ. ಬಗನ ಇವ್ರಿಬ್ರು ಬಂದಿದ್ರ ಪಕ್ಕ 300 ಹೊಡಿತಿದ್ರ. ಅಲ್ರಿ ಒಂದೂವರೆಗೆ 18 ರನ್ 20 ರನ್ 21 ರನ್ 25 ರನ್ 30 ರನ್ ಹೊಡೆದನ್ರಿ ಅಪ್ಪ. ಸ್ವಲ್ಪ ಅಲ್ವಾ 30 ರನ್ ಒಂದ್ ಓವರಿಗೆ. ಕಾಂಬೋಜ್ ಈಗ ಓವರ್ಟನ್ ಏನ್ ಉಳಿಸಿ ಅಲ್ಲ, 12 ಮಾಡ್ಯಾನ CSK ಬಾಲರ್ದ. ಒಬ್ಬ 48 ರನ್ 3 ಓವರಿಗೆ. ಶಿವಮ್ ದುಬೆಗಂಕರು 2 ಓವರಿಗೆ 30 ರನ್. ಬಿಕ್ಕಿ ಬಿಟ್ಟೈತಿ ನಮಗಂಕರು. ರೋಡ್ ನೋಡಿ ಮಸ್ತ್ ಇಂಟ್ರೆಸ್ಟ್ ಬಂತು.
ಇನ್ನು ಟೀಮ್ ಡೇವಿಡ್ 25 ಮೇಲೆ 70 ರನ್, 8 ಸಿಕ್ಸ್. ಹಾ, 8 ಸಿಕ್ಸ್ ಸ್ವಲ್ಪ ಅದು. 3 4 8 ಸಿಕ್ಸ್. 8 ಸಿಕ್ಸ್ ನ ಒಂದು 106 ಮೀಟರ್ ಸಿಕ್ಸ್. ಈ ಸೀಸನ್ ಅತಿ ಹೆಚ್ಚು ಹೈಯೆಸ್ಟ್ ಸಿಕ್ಸ್ ಅದು. ಅಷ್ಟು ಉದ್ದ ಹೊಡೆದನ. ಸ್ಟೇಡಿಯಂ ಬಿಟ್ಟು ಹೊರಗ ಹೊಡೆದನ ಅದನ್ನ. ಕಬ್ಬನ್ ಪಾರ್ಕ್ ಯಾವ್ದು ಸುಡಗಾಡ ಪಾರ್ಕ್ ಅಲ್ಲಿ ಹೊಡೆದನ ಅದನ್ನ. ನಿನ್ನ ಕೋಡಿ ಮೆಚ್ಚಬೇಕು ಅವನು. ನಮ್ದು RCB ಬ್ಯಾಟಿಂಗ್ ಲೈನಪ್ ಖೇಂಡಿ ಕಡಲ ಬ್ಯಾಟಿಂಗ್ ಲೈನಪ್ ಮಸ್ತ್ ಅವನು. ಗೆಚ್ಚಿಗಿರಿಲಿ ಬ್ಯಾಟಿಂಗ್ ಲೈನಪ್ ಮಾತ್ರ ಒಂದ್ ಸೈಡ್ ವಿನ್ ನಮ್ದು RCB. 250 ರನ್ ಹೊಡ್ಯಾಕ್ ಬಂದು ಆ ಪ್ಲೇಯರ್ಗಳು ಸಂಜು ಸ್ಯಾಮ್ಸನ್, ಗಾಯಕ್ವಾಡ್ ಆಡಕ್ ಬಂದ್ರು. ಅವನು ಒಳ್ಳೆ ಬೆತ್ತ ಅವನ ವಿಕೆಟ್. ಜಕಬ್ ಡಪ್ಪಿ ಕಾಕ ಎಲ್ಲಿ ಸಿಕ್ಸ್ ಹೊಡ್ಸಂತ ಅಲ್ಲಿ ವಿಕೆಟ್ ತೆಗಿತಾನ. ಭುವನೇಶ್ವರ್ನು ವಿಕೆಟ್. ಏನ್ ಆಯುಷ್ ಮಾತ್ರ ವಿಕೆಟ್. 3 ಪವರ್ ಪ್ಲೇ ಒಳಗೆ 3 ಓವರ್ ಒಳಗೆ 3 ವಿಕೆಟ್. ಜೋಕಬ್ ಕಾಕ 2 ವಿಕೆಟ್ ತೆಗ್ದಾನ. ಭುವನೇಶ್ವರ್ ಕುಮಾರ್ 3 ವಿಕೆಟ್. ಬಂದ್ ನೋಡ್ರಿ ಕುರ್ನಾಲ್ ಪಾಂಡ್ಯ ಏನ್ ಬಾಲಿಂಗ್ ರೀ. ಸ್ಪಿನ್ ಒಗ್ಯಾಕತ್ತಾನೋ ಅವನು ಕಲ್ಲು ಒಗ್ಯಾಕತ್ತಾನೋ ಗೊತ್ತಾಗೋದು. ಈ ಬೌನ್ಸರ್ ತೆಲಿಗೆ ಹೋಗೋದಿಲ್ಲ. ಶಿವಮ್ ದುಬೆ ತೆಲಿಗೆ ಹೋಗೋದ್ರಿಂದ ಬಾಲ್ ಅದು ಮಿಸ್ ಆಗ್ತದ. ಸೊ ಅವನು ಅರ್ಧ ಓವರ್ 2 ವಿಕೆಟ್ ಮೇಲೆ 2 ವಿಕೆಟ್ ತಗೊಂಡು ಲಾಸ್ಟಿಗೆ ಓವರ್ ಟನ್ ಸರ್ಬ್ರಾಜ್ ಚಲೋ ಆಡಿದ್ ಇವತ್ತು. 50 ರನ್ ಹೊಡೆದ. 25 ಮೇಲೆ 50 ರನ್. ಒಬ್ಬನ ಚಲೋ ಆಡಿದ್. ಉಳ್ಕಿದ್ ಎಲ್ಲವೂ ಕಾಕಗಳು ಮನೆಗೆ ಸೀದಾ. ಏನ ಬಾಲಿಂಗ್ RCB ಬಾಲಿಂಗ್ ಮೆಚ್ಚಬೇಕು ಅವನ. ಒಂದ್ ಸೆಲ್ಯೂಟ್ RCB ಬಾಲಿಂಗ್. ಯಾಕಂದ್ರೆ ಒಂದ್ ಭುವನೇಶ್ವರ್ ಕುಮಾರ್ 3 ವಿಕೆಟ್, ಜಕಬ್ ಡಪ್ಪಿ ಕಾಕ 2 ವಿಕೆಟ್. ಇನ್ನ ಹ್ಯಾಸಲ್ವುಡ್ ಬಂದಿಲ್ಲ. ಹ್ಯಾಸಲ್ವುಡ್ ಬಂದ್ರೆ ಇನ್ನ ಕತಿ ಬಾಳ ಐತೆ ಅವ್ರು. ಸೊ ನೋಡ್ರಿ ಎಲ್ಲ ಕಿಚ್ಚಿಗಿಲಿ. ಇವತ್ತು ಮಾತ್ರ RCB ಒಂದ್ ಸೈಡ್ ವಿನ್ ಆಗೈತಿ. 43 ರನ್ ವಿನ್ ಆಗೈತಿ. ನೆಕ್ಸ್ಟ್ ಯಾರ ಜೋಡಿರ ಇರ್ಲಿ ನಮ್ದು. ಇನ್ನು ಮುಂದೆ ನಾವು ಸೋಲಲ್ಲ. ನಾವು ನಿಚ್ಚಳ ಕಟ್ಯಾರ. CSK ಜೋಡಿ ಮ್ಯಾಚ್ ಗೆಲ್ಲಬೇಕಾಗಿತ್ತು, ಗೆದ್ದಾಯ್ತು. ಸೊ ಇನ್ನು ನಮಗ ಏನ್ ಹೇಳ್ಬೇಕು ನನ್ ತಿಳಿಯವಲ್ದು. ಆ ನಮ್ಮನೆ ಬ್ಯಾಟಿಂಗ್ ಲೈನಪ್ ನಮ್ದು ಕನಸು ಮನಸ್ನಾಗ ಅನ್ಕೊಂಡಿದ್ದಿಲ್ಲ ನಾವ್ ಈ ನಮ್ಮನೆ ಹೊಡಿತಾರಂತ. ಇನ್ನು ನಮ್ ಶಪಡ್ ಕಾಕ ಬಂದಿಲ್ರಿ. ಜಿತೇಶ್ ಶರ್ಮಾ ಕಾಕ ಬಂದಿಲ್ಲ. ಇಲ್ಲೇ ಇವ್ರು ಹಿಂಗತಾರ ಆಡಿದ್ರೆ ಮತ್ತೆ ನಾವು ಬರಬಾರ್ದು. ಇವತ್ತಿನ ಮ್ಯಾಚ್ ಮಾತ್ರ ಮಸ್ತ್ ಆಗೈತಿ. ಖೇಂಡಿ ಕಡಲ ಮ್ಯಾಚ್ ಆಗೈತಿ. RCB ವಿನ್ ಆಗೈತಿ. ಇವತ್ತಿನ ಮ್ಯಾಚ್ ನಾವು ಗೆಲ್ಬೇಕಾಗಿತ್ತು, ಗೆದ್ಬಿಟ್ವಿ. ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ ನಮ್ಗೆ. ಸೊ ಮ್ಯಾಚ್ ನೀವು ನೋಡ್ರಿ. ಅಂಡ್ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ಕೋರಿ. ಅಂಡ್ ಫೇಸ್ಬುಕ್ದಾಗೂ ಒಂದು ಫಾಲೋ ಮಾಡ್ಕೋರಿ. ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೋರಿ. ಚಲೋ ರಿವ್ಯೂ ಮಾಡ್ತಿರ್ತೀವಿ ನಾವು. ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ಬೇಕಂತ ಬಂದೀವಿ. ಸ್ವಲ್ಪ ಚಾನಲ್ ರಿವ್ಯೂ ಮಾಡಕ್ ಕುಂತೀವಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿ ನಾನು. ಸೊ ಇವತ್ತಿನ ವಿಡಿಯೋ ಹೆಂಗೈತಿ ಏನು ಯಾರು ಎಷ್ಟು ರನ್ ಎಲ್ಲರೂ ಹೊಡೆದಿದ್ದು ಹೇಳ್ಬಿಟ್ಟಿನಿ ನಿಮ್ಗೆ. ಮ್ಯಾಚ್ ಮಾತ್ರ ಗೆಚ್ಚಿಗಿಲಿ ವಿನ್ ಆಗೈತಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸತ್ತೀನಿ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ.